ಹೌ ಟು ಕನ್ವರ್ಟ್ ಮಿನಿಟ್ಸ್ ಟು ಅವರ್ಸ್. ಯಾಕಂದರೆ ಟೈಮ್ ಅನ್ನೋದು ಆ್ಯಕ್ಚುಲಿ ಸ್ಟ್ಯಾಂಡರ್ಡ್ ಫಾರ್ಮ್ ಅಂದರೆ ಆರಲ್ಲೇ ಇರಬೇಕು. ಅಂದರೆ ಆರ್ ಅಂದರೆ ಏನಂತ ಅರ್ಥ, ನೀವು ಯಾವುದೋ ಒಂದು ಟೈಮ್ನ ಮೆಜರ್ ಮಾಡಬೇಕಂದ್ರೆ ಅದನ್ನು ಅವರ್ಸಲ್ಲೇ ಇಡಬೇಕು. ಬಟ್ ಕ್ವೆಶನಲ್ಲಿ ಕೆಲವು ಸಲ ಮಿನಿಟ್ಸಲ್ಲಿ ಕೊಡ್ತಾರೆ. ಮಿನಿಟ್ಸಲ್ಲಿ ಕೊಟ್ಟಾಗ ನಾವು ಅವರ್ಸಲ್ಲಿ ಹಿಂಗೆ ಕನ್ವರ್ಟ್ ಮಾಡ್ತೀವಿ ಅಂದರೆ, ಇಲ್ಲಿ ನೋಡಿ ಕ್ಲಾಕ್ ಬಿಡಿಸ್ಕೊಂಡು ಅರ್ಥ ಮಾಡ್ಕೊಳಕ್ಕೆ 1 2 3 4 5 6 7 8 9 10 11. ಇಲ್ಲಿ ನೋಡಿ, ಸಪೋಸ್ ಅಂದ್ಕೊಳ್ಳಿ ಏನಾದರೂ ಅವರು 15 ಮಿನಿಟ್ಸ್ ಅಂತ ಹೇಳಿದ್ರೆ, 15 ಮಿನಿಟ್ಸ್ ಅಂತ ಹೇಳಿದಾಗ ವೆರಿ ಕ್ಲಿಯರ್, ಇದು ಸರ್ಕಲ್ದು ಏನಂದರೆ ಇದು ಸರ್ಕಲ್ದು 1/4 ಪೊಸಿಷನ್, ಇದು ಅಂದರೆ 1/4 ಆ್ಯಕ್ಚುಲಿ ಪಾರ್ಟ್ ಅದು. ಸೊ 15 ಮಿನಿಟ್ಸ್ ಅಂತ ಹೇಳಿದಾಗ ನಾನು ಅದನ್ನು 1/4 ಅಂತ ಬರೀಬೋದು. 1/4 ಏನಾಗುತ್ತೆ ಇವಾಗ ಅವರ್ಸಲ್ಲಿ ಇದೆ. ಅದೇಂಗೆ ಸರ್ 1/4 ಅಂದರೆ ವೆರಿ ಸಿಂಪಲ್ ಕಂಡ್ರು, ನೀವು ಕೊಟ್ಟಿರೋ ಮಿನಿಟ್ಸ್ನ ಡಿವೈಡೆಡ್ ಬೈ 60 ಮಾಡಬೇಕು ಯಾವಾಗಲೂ. ಅವಾಗ ಏನಾಗುತ್ತೆ ಅವರ್ಸಲ್ಲಿ ಕನ್ವರ್ಟ್ ಆಗುತ್ತೆ. ಸೊ ಇಲ್ಲಿ 15 1 15 15 4 60. ನೀವು ಹಿಂಗೂ ಮಾಡ್ಬೋದು ಅಥವಾ 1/4 ಅಂತಲೂ ಗ್ಯಾಪ್ ಮಾಡ್ಕೋಬೋದು. ಸರಿನಾ? ಸಪೋಸ್ ಅಂದ್ಕೊಳ್ಳಿ ನಿಮಗೆ 30 ಮಿನಿಟ್ಸ್ ಅಂತ ಹೇಳಿದ್ರೆ, 30 ಮಿನಿಟ್ಸ್ ಅಂತ ಹೇಳಿದ್ರೆ ನೀವು ಸಿಂಪಲ್ ಆಗಿ 1/2 ಅಂತ ಹೇಳ್ಬೋದು. ಯಾಕೆ ಸರ್ ಅಂದರೆ ನೀವು 30ನ 60ಇಂದ ಡಿವೈಡ್ ಮಾಡಬೇಕು. ಅಂದರೆ 31 32 1/2. ನೆಕ್ಸ್ಟು ಸಪೋಸ್ ಅಂದ್ಕೊಳ್ಳಿ ನಿಮಗೆ 45 ಮಿನಿಟ್ಸ್ ಅಂತ ಹೇಳಿದ್ದಾರೆ. 45 ಮಿನಿಟ್ಸ್ ಅಂತ ಹೇಳಿದ್ದಾರೆ ಅಂದರೆ ಇಟ್ ಈಸ್ ವೆರಿ ಕ್ಲಿಯರ್, ನೀವು 3/4 ಅಂತ ಬರೀಬೇಕು. ಯಾಕೆ 3/4 ಅಂದರೆ ಇಲ್ಲಿ ನೋಡಿ, 30 ಮಿನಿಟ್ಸ್ ಅಂದಾಗ ಅರ್ಧ ಸರ್ಕಲ್ ಆಯಿತು, ಟೋಟಲ್ ಅರ್ಧ. 45 ಅಂದಾಗ ಏನಾಯಿತು, 3 ಪಾರ್ಟ್ಸ್ ಔಟ್ ಆಫ್ 4. ಸೊ 3/4 ಅಥವಾ ವೆರಿ ಸಿಂಪಲ್ 45 ಡಿವೈಡೆಡ್ ಬೈ 60. ಸೊ 15 ಟೇಬಲ್ 15 3 15 4 ಹಂಗೂ ಗ್ಯಾಪ್ ಮಾಡ್ಕೋಬೋದು. ಸಪೋಸ್ ಏನಾದರೂ 20 ಮಿನಿಟ್ಸ್ ಅಂದರೆ, 20 ಮಿನಿಟ್ಸ್ ಅಂದರೆ ಇಟ್ ಈಸ್ ವೆರಿ ಕ್ಲಿಯರ್, ಯು ಕ್ಯಾನ್ ಸೇ ದಟ್ 20/60. ಸೊ 0 0 ಕ್ಯಾನ್ಸಲ್, 2 1 2 3 1 ಡಿವೈಡೆಡ್ ಬೈ 3 r.